ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾವ ನ್ಯೂಸ್ ಚಾನೆಲ್ಗೂ ಸಿಗದ ಸ್ಫೋಟಕ ಸುದ್ದಿ ಇದು. ಪ್ರಜ್ವಲ್ನ SIT ಆಫೀಸ್ಗೆ ಕರೆ ತರ್ತಾ ಇದ್ದಂತೆ ಆಗಿದ್ದೇನು? SIT ಆಫೀಸರ್ಸ್ ಮುಂದೆ ಪ್ರಜ್ವಲ್ ಹೇಳಿದ್ದೇನು ಗೊತ್ತಾ? SIT ಪ್ರಜ್ವಲ್ಗೆ ಕೇಳಿದ್ದೇನು? ಪ್ರಜ್ವಲ್ ಬಾಯ್ ಬಿಟ್ಟಿದ್ದೇನು? ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಜ್ವಲ್ ಹೇಳಿದ ರಣರೋಚಕ ಸ್ಟೋರಿ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೆಡಿಕಲ್ ಟೆಸ್ಟ್ಗೂ ಮುನ್ನ ಪ್ರಜ್ವಲ್ಗೆ SIT ಪ್ರಶ್ನೆಯನ್ನ ಮಾಡುತ್ತೆ. ಪ್ರಶ್ನೆ ಕೇಳ್ತಾ ಇದ್ದಂತೆ 9 ನಿಮಿಷ ನಿಂತಲ್ಲೇ ನಿಲ್ತಾರೆ ಸುಮ್ಮನೆ ಪ್ರಜ್ವಲ್ ರೇವಣ್ಣ. ಚೇರ್ ಮೇಲೆ ಕುಳಿತುಕೋ ಅಂದ್ರೂ ಕೂಡ ಕುಳಿತುಕೊಂಡಿಲ್ಲ ಪ್ರಜ್ವಲ್. ಫ್ಯಾನ್ ಹಾಕಿದ್ರು, ಬೆವರ್ತಾನೆ ಇದ್ರು ಪ್ರಜ್ವಲ್ ರೇವಣ್ಣ. ನಿನ್ನ ಮೇಲೆ ಏನೇನು ಕೇಸ್ ಇದೆ ಗೊತ್ತಿದೆಯಾ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ನಿನ್ನ ಮೇಲೆ ಏನೆಲ್ಲ ಆರೋಪ ಇದೆ ಅರಿವಿದೆಯಾ ನಿನಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ SIT ಅಧಿಕಾರಿಗಳು. ಜೊತೆಗೆ 34 ದಿನಗಳಲ್ಲಿ ಕರ್ನಾಟಕದಲ್ಲಿ ಏನೆಲ್ಲ ಆಗಿದೆ ಗೊತ್ತಾ? ನಿಮ್ಮ ತಂದೆ ರೇವಣ್ಣ ಜೈಲಿಗೆ ಹೋಗಿದ್ರು, ಆ ವಿಚಾರ ನಿಮಗೆ ಗೊತ್ತಿದೆಯಾ? ನಿಮ್ಮ ತಾಯಿ ಭವಾನಿ ಇನ್ನೂ ಕೂಡ ಪತ್ತೆ ಆಗ್ತಾ ಇಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಅದರ ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಇದೆಯಾ? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ SIT ಪೊಲೀಸರು. ಎಲ್ಲಾ ಪ್ರಶ್ನೆಗಳನ್ನ ಸೈಲೆಂಟ್ ಆಗಿನೇ ಕೇಳಿಸ್ಕೊಂಡಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಸೈಲೆಂಟ್ ಆಗಿನೇ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. SIT ಪೊಲೀಸರ ಪ್ರಶ್ನೆಗೆ ಪ್ರಜ್ವಲ್ ಉತ್ತರ ಹೇಗಿತ್ತು ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಇಂಚಿಂಚು ಮಾಹಿತಿ.
ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. SIT ಮುಂದೆ ಪ್ರಜ್ವಲ್ ರೇವಣ್ಣ ಹೇಳಿದ್ದೇನು ಗೊತ್ತಾ? SIT ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಹೇಗಿತ್ತು ಗೊತ್ತಾ? ಎಲ್ಲಾ ಪ್ರಶ್ನೆಗಳನ್ನ ಕೇಳಿಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾರೆ SIT ಅಧಿಕಾರಿಗಳು. ಸೈಲೆಂಟ್ ಆಗಿಯೇ ಎಲ್ಲಾ ಪ್ರಶ್ನೆಗಳನ್ನ ಕೇಳಿಸಿಕೊಳ್ತಾರೆ ಪ್ರಜ್ವಲ್ ರೇವಣ್ಣ. ಪ್ರತಿ ಪ್ರಶ್ನೆಗೂ ಮೌನವಾಗಿಯೇ ಇರ್ತಾರೆ ಪ್ರಜ್ವಲ್. ದೇವರಿದ್ದಾನೆ, ಕಾರ್ಯಕರ್ತರಿದ್ದಾರೆ ಅಂತ ಹೇಳ್ತಾ ಇದ್ರಂತೆ. ದೇವರಿದ್ದಾನೆ, ದೇವರು ನೋಡ್ಕೊಳ್ತಾನೆ, ಕಾರ್ಯಕರ್ತರಿದ್ದಾರೆ ನನ್ನ ಬೆಂಬಲಕ್ಕೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ರು. ಷಡ್ಯಂತ್ರ ಪಿತೂರಿಗಳಿಗೆ ಉತ್ತರಿಸಲ್ಲ ಅಂತ ಪ್ರಜ್ವಲ್ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಕೀಲರ ಮೂಲಕ ಎಲ್ಲದಕ್ಕೂ ಉತ್ತರ ನೀಡೋದಾಗಿ ಉತ್ತರವನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣ. ಅಂದ್ರೆ 9 ನಿಮಿಷಗಳ ಕಾಲ ಆರಂಭದಲ್ಲಿ ಸೈಲೆಂಟ್ ಆಗಿನೇ ಇರ್ತಾರೆ. ಕೂತ್ಕೊಳ್ಳಪ್ಪ ಅಂದ್ರು ಕೂತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಸೈಲೆಂಟ್ ಆಗಿಯೇ ಪ್ರಶ್ನೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ SIT ಅಧಿಕಾರಿಗಳು. ಒಂದಿಷ್ಟು ಬೆಳವಣಿಗೆಗಳು ಈಗ 34 ದಿನಗಳಲ್ಲಿ ರಾಜ್ಯದಲ್ಲಿ ನಿನ್ನ ಬಗ್ಗೆ ಏನೆಲ್ಲ ಸುದ್ದಿ ಆಗಿದೆ ನಿನಗೆ ಗೊತ್ತಾ? ನಿಮ್ಮ ತಂದೆ ರೇವಣ್ಣ ಜೈಲಿಗೆ ಹೋಗಿದ್ರು, ಆ ವಿಚಾರ ನಿನಗೆ ಗೊತ್ತಿದೆಯಾ? ನಿಮ್ಮ ತಾಯಿ ಭವಾನಿಯವರು ಪತ್ತೇನೇ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಅವರೆಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾ ನಿನಗೆ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ. ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ಸೈಲೆಂಟ್ ಆಗಿ ಕೇಳಿಸ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ. ಯಾವುದಕ್ಕೂ ತಕ್ಷಣವೇ ಪ್ರತಿಕ್ರಿಯೆ ಕೊಡಲ್ಲ. ಅದಾದ ನಂತರ ಹೇಳ್ತಾರೆ, ದೇವರಿದ್ದಾನೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಈ ಷಡ್ಯಂತ್ರ ಪಿತೂರಿಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ SIT ಅಧಿಕಾರಿಗಳು ಮಾಡಿದಂಥ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಡ್ತಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.